ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ಅಶ್ವಿನಿ. ಸನ್ ಆಫ್ ಮುತ್ತನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್. ಹಾಯ್ ಸರ್, ಹೇಗಿದ್ದಾರೆ? ಹಾಯ್, ನಮಸ್ತೆ ನಾನ್ ಸ್ಮೈಲಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ನಾವು ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಇದೇ ಆಗಸ್ಟ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರಮೋಷನ್ಸ್ ಎಲ್ಲ ಹೇಗ್ ನಡೀತಾ ಇದೆ? ಭರ್ಜರಿಯಾಗಿ ನಡೀತಾ ಇದೆ. ಮಜಾ ಇದೆ. ಇಂಟರ್ವ್ಯೂಸ್ ಮಾಡಿ ಈ ತರ ಜಾಸ್ತಿ ಮಾತಾಡಿ ತುಂಬಾ ದಿವಸ ಆಗಿತ್ತು. ಸಿನಿಮಾ ಬಗ್ಗೆನೂ ಜನಕ್ಕೆ ತಿಳಿಸ್ತಾ ಇದೀವಿ, ಸೊ ಖುಷಿ ಇದೆ. ಆಲ್ರೆಡಿ ಸಾಂಗ್ ರಿಲೀಸ್ ಆಗಿದೆ, ಟೀಸರ್ ಕೂಡ ರಿಲೀಸ್ ಆಗಿದೆ. ಒಳ್ಳೆ ಸಕ್ಕದಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಈ ಹೌದು. ರೆಸ್ಪಾನ್ಸ್ ನೋಡಿದಾಗೆಲ್ಲ ಹೇಗ್ ಅನಿಸ್ತಾ ಇದೆ? ಅಂದ್ರೆ ಒಂದು ಒಳ್ಳೆ ಸಾಂಗು ಅಥವಾ ಒಳ್ಳೆ ಕಂಟೆಂಟ್ಗೆ ಯಾವಾಗ್ಲೂ ಐ ಮೀನ್ ಆರ್ಗ್ಯಾನಿಕ್ಲಿ ನಮ್ದು ಆ ತರ ವ್ಯೂಸ್ ಹೋಗ್ತಾ ಇದೆ. ಸೊ ವಿ ಆರ್ ರಿಯಲಿ ಹ್ಯಾಪಿ. ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಏನು ಬೂಸ್ಟ್ ಮಾಡ್ದೆ ಅಥವಾ ಏನು ಮಾಡ್ದೆ, ಆರ್ಗ್ಯಾನಿಕಲಿ ಎವ್ರಿಥಿಂಗ್ ಇಸ್ ಹ್ಯಾಪ್ನಿಂಗ್. ಮೇ ಬಿ ಸಿನಿಮಾ ಬಂದ್ಮೇಲೂ ಎಲ್ರು ಜನರು ವರ್ಡ್ ಆಫ್ ಮೌತ್ ಇಂದ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಅದೇ ಒಂಥರ ಸಾರ್ಥಕ. ಸೂಪರ್ ಸರ್. ಆಲ್ರೆಡಿ ನಿಮ್ಮ ಮತ್ತು ರಂಗಾಯಣ್ ರಘು ಸರ್ ಕಾಂಬಿನೇಷನ್ ಅಲ್ಲಿ ಸಾಂಗ್ ಬಂದಾಗ್ಲೇ ಕೂಡ ಆಲ್ಮೋಸ್ಟ್ ಸಿನಿಮಾ ಅರ್ಧ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಕ್ಚುಲಿ ಸಾಂಗ್ ಮಾತ್ರ ತುಂಬಾ ಸಖತ್ತಾಗಿ ಮೂಡ್ ಬಂದಿದೆ. ಸೊ ಈ ಸಾಂಗ್ ಬಗ್ಗೆ, ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಫಸ್ಟ್ ಆಫ್ ಆಲ್ ಆಕ್ಟ್ ಮಾಡಕ್ಕೆ ನನಗೆ ಖುಷಿ ಇತ್ತು. ರಂಗಾಯಣ ರಘು ಸರ್ ಇದಾರೆ ಸಿನಿಮಾಲಿ ಅಂತ ಹೇಳಿದ ತಕ್ಷಣ ಬಹಳ ಖುಷಿ ಇತ್ತು. ಅದ್ರ ಜೊತೆಗೆ ಸಾಂಗ್ ಮಾಡ್ತಾ ಇದೀವಿ, ಒಂದಿಬ್ರು ಡ್ಯಾನ್ಸ್ ಮಾಡ್ತಾ ಇದೀವಿ ಇದಲ್ಲಿ ಅಂತ ಹೇಳಿದಾಗ ಇಟ್ ಇಸ್ ವೆರಿ ನೈಸ್, ಗ್ರೇಟ್ ಎಕ್ಸ್ಪೀರಿಯನ್ಸ್. ಧನು ಮಾಸ್ಟರ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು ಸಾಂಗ್ ನ. ತುಂಬಾ ಇಮೋಷನಲ್ ಎಲಿಮೆಂಟ್ಸ್ ಇದೆ, ಡ್ಯಾನ್ಸ್ ಇದೆ, ಖುಷಿ ಇದೆ, ತರ್ಲೆ ಇದೆ, ಸೊ ಎಲ್ಲ ಇದೆ. ಅಂಡ್ ರಘು ಸರ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದ ನನಗೆ ಅವಕಾಶ ಸಿಕ್ಕಿದೆ ಅಂತ ನನಗೆ ತುಂಬಾ ಖುಷಿ ಇದೆ. ಇವಾಗ ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾವು ತಾಯಿ ರಿಲೇಟೆಡ್ ಎಮೋಷನಲ್ ಸಿನಿಮಾ ಜಾಸ್ತಿ ನೋಡ್ತಾ ಇದ್ವಿ. ಹಾಗಿರುವಾಗ ಇದು ತಂದೆಗೆ ಒಂದು ಮಕ್ಕಳನ್ನ ಕನೆಕ್ಷನ್ ಇರೋನ ತೋರಿಸುವಂತ ಸಿನಿಮಾ ಆಗಿ ಬರ್ತಾ ಇದೆ. ಸೊ ನೀವು ಮನೇಲಿ ತಂದೆಯ ಪ್ರೀತಿ ಮಕ್ಕಳ ಅಥವಾ ತಾಯಿಯ ಪ್ರೀತಿ ಮಕ್ಕಳ? ನನಗಿಬ್ರುನು ಒಂಥರ ತುಂಬಾ ಕ್ಲೋಸ್, ತುಂಬಾ ಪ್ರೀತಿ ಇಬ್ರ ಮೇಲೇನು. ಬಟ್ ಒಂದೊಂದ್ಸತಿ ಅಮ್ಮ ಜಾಸ್ತಿ, ಎಲ್ಲ ಪ್ರತಿಯೊಂದು ಅಮ್ಮನ ಹತ್ರ ಜಾಸ್ತಿ ಹೇಳ್ತೀನಿ. ಅಪ್ಪನೂ ಹೇಳ್ತೀನಿ, ಬಟ್ ದೆನ್ ಅಮ್ಮ ಇಸ್ ಮೋರ್. ಸರ್ ನೀವು ನನಗೂ ಇಬ್ರು ಡಿಫ್ರೆನ್ಸಿಯೇಷನ್ ಏನಿಲ್ಲ. ಇಬ್ರು ಅಷ್ಟೇ ಪ್ರೀತಿ ಮಾಡ್ತಾರೆ, ಅಷ್ಟೇ ಬೈತಾರೆ. ಮಮ್ಮಿ ಬೈಯೋದ್ ಕಮ್ಮಿ ಸ್ವಲ್ಪ, ಆತರ ಏನಿಲ್ಲ. ಬಟ್ ಅವ್ರು ತುಂಬಾ ಮುದ್ದಾಗಿ ಹೇಳ್ತಾರೆ, ಮಾಡ್ಬೇಡ ಕೊಣ ಆತರ. ಅದು ಬಿಟ್ರೆ ಪ್ರೀತಿ ಎಲ್ಲ ಇಬ್ರು. ಈ ಸಿನಿಮಾದ ಕತೆ ತಂದೆ ಜೊತೆ ಸೇರಿ ಕೇಳಿರೋಂಥದ್ದು. ಸೊ ಈ ಕತೆ ಕೇಳಿದಾಗ ನಿಮ್ಮ ಪರ್ಸನಲಿ ಎಷ್ಟು ರಿಲೇಟೆಡ್ ಆಯ್ತು ಈ ಕತೆ? ನನಗೆ ತುಂಬಾ ಕನೆಕ್ಟ್ ಆಯ್ತು. ನನಗೆ ನಾನು ನಿಜ ಜೀವನದಲ್ಲಿ ನಾನು ಹೆಂಗಿದ್ದೀನೋ ಅಪ್ಪನ ಜೊತೆ, ಅದೇ ತರ ನಾನು ಸಿನಿಮಾಲು ಇದ್ದೀನಿ ರಘು ಸರ್ ಜೊತೆ. ಸೊ ನನಗೆ ಸಿನಿಮಾಲಿ ನಿಜವಾಗ್ಲೂ ರಘು ಸರ್ ಎರಡನೇ ತಂದೆ ತರಾನೇ ಇದ್ರು ಶೂಟಿಂಗ್ ಅಲ್ಲಿ. ಸೊ ಅವ್ರು ಹೇಳ್ಕೊಡೋದಾಗ್ಲಿ, ಕರೆಕ್ಷನ್ಸ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹೌದು. ಸ್ಕ್ರಿಪ್ಟ್ಗೆ ಆಗ್ಲಿ, ಡೈರೆಕ್ಟರ್ಗೆ, ನನ್ಗೆ, ಖುಷಿ ಅವ್ರಿಗೆ. ಅಂಡ್ ಅವ್ರ ಇನ್ಸ್ಟಿಟ್ಯೂಷನ್ ತರ ಅವರು. ಸೊ ಸಿನಿಮಾಗೆ ಏನ್ ಬೆಟರ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಸೊ ಅದು 100% ಬೆಟರ್ ಆಗೇ ಆಗುತ್ತೆ ಸಿನಿಮಾ. ಸೊ ಆ ತರದ್ದು. ಅಂಡ್ ಇಟ್ ಇಸ್ ನಮ್ ಇಡೀ ನಾವು ಹೊಸ ತಂಡಕ್ಕೆ ರಘು ಸರ್ ಇದ್ದಿದ್ದು ನಮ್ಗೆ ಒಂಥರ ಬಹಳ ಸಪೋರ್ಟ್ ಸಿಗ್ದಂಗೆ ಇತ್ತು ನಮ್ಗೆ. ಈ ಸಿನಿಮಾ ಎಮೋಷನಲಿ ಜನಗಳಿಗೆ ಎಷ್ಟು ಕನೆಕ್ಟ್ ಆಗಬಹುದು? ತುಂಬಾನೇ. ಯಾಕಂದ್ರೆ ಅಪ್ಪ ಅಮ್ಮ ಅಥವಾ ರಿಲೇಶನ್ಶಿಪ್ ಮೇಲೆ ವ್ಯಾಲ್ಯೂಸ್ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಟಾಪ್ ಪ್ರಿಯಾರಿಟಿ ಎಮೋಷನ್ಸ್ ಇರೋದು. ಸೊ ಈ ತರ ಎಮೋಷನಲ್ ಸಿನಿಮಾ ಬರುತ್ತೆ ಅಥವಾ ಫ್ಯಾಮಿಲಿ ಎಂಟರ್ಟೈನರ್ ತುಂಬಾ ಕಮ್ಮಿ ಆಗ್ತಾ ಇದೆ ಈ ನಡುವೆ ಇತ್ತೀಚೆಗೆ. ಸೊ ತುಂಬಾ ಆಕ್ಷನ್ ಅಥವಾ ಥ್ರಿಲ್ಲರ್, ಹಾರರ್ ಈ ತರ ಬರ್ತಾ ಇದೆ. ಫ್ಯಾಮಿಲಿ ಎಂಟರ್ಟೈನರ್ಗೋಸ್ಕರ ಆಡಿಯನ್ಸ್ ಕೂಡ ಕಾಯ್ತಾ ಇದ್ದಾರೆ. ಸೊ ಐ ಥಿಂಕ್ ಸನ್ ಆಫ್ ಮುತ್ತಣ್ಣ ಇಸ್ ದ ಒನ್. ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಗ್ಗೆ ನಿಮ್ದು ಹೇಳೋದಾದ್ರೆ? ನಂದು ನಾನು ಹೇಳಿದೆ ಅವಾಗ, ಅವರು ರಿಟೈರ್ಡ್ ಮಿಲಿಟರಿ ಆಫೀಸರ್. ನನಗೆ ಚಿಕ್ಕ ವಯಸ್ಸಲ್ಲಿ ರಿಟೈರ್ಮೆಂಟ್ ಕೊಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸೊ ಒಬ್ಬ ಒಳ್ಳೆ ಮಗನ್ ಪಾತ್ರ, ತುಂಬಾ ಮೆಚುರಿಟಿ ಇರೋಂತ ಪಾತ್ರ. ಅಂಡ್ ಆ ಅಪ್ಪನ ಜೊತೆ ಅನ್ಯೋನ್ಯವಾಗಿ ಖುಷಿಯಾಗಿ ಇರ್ತಾನೆ ಒಬ್ಬ ಮಗ. ಒಳ್ಳೆ ಲವ್ ಸ್ಟೋರಿ ಇದೆ ಖುಷಿ ಅವ್ರ ಜೊತೆ. ಅಂಡ್ ಆ ಲವ್ ಸ್ಟೋರಿ ಆಡ್ ಆದಾಗ ನಮ್ಮಿಬ್ರು ಬಾಂಧವ್ಯ ಹೆಂಗಾಗುತ್ತೆ, ಅದರಿಂದ ಹೆಂಗ್ ಎಫೆಕ್ಟ್ ಆಗುತ್ತೆ, ಬೇರೆಯವ್ರಿಗೆ ಹೆಂಗ್ ಎಫೆಕ್ಟ್ ಆಗುತ್ತೆ, ಸಿಚುವೇಶನ್ಸ್ ತುಂಬಾ ಚೇಂಜ್ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಚೇಂಜ್ ಆಗುತ್ತೆ ಈ ತರ ಎಲ್ಲ ಆದಾಗ. ಸೊ ಅದನ್ನೆಲ್ಲ ಹೆಂಗ್ ನಿಭಾಯಿಸ್ತಾನ ಅವನು, ಅದು ಕೊನೆಗೂ ಆಗುತ್ತಾ ಇಲ್ವಾ ಅನ್ನೋದು.
ಮ್ಯಾಮ್ ಸಿನಿಮಾದಲ್ಲಿ ಡೈರೆಕ್ಟರ್ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನಿಮ್ಮ ಆಫ್ ಕ್ಯಾರೆಕ್ಟರ್? ಕೋರ್ಸ್ ತುಂಬಾನೇ ಇಂಪಾರ್ಟೆನ್ಸ್. ಅಂದ್ರೆ ಇಡೀ ಸಿನಿಮಾ ಕತೆ ನಮ್ 3 ಜನದ ಮೇಲೆ ವಾಲ್ವ್ ಆಗುತ್ತೆ. ಸೊ ಸೊ ಇಲ್ಲಿ ಒಬ್ರು ಹಾ, hero ಅದು ಒಬ್ರು lead ಅಂತ ಇಲ್ಲ. yeah. ಈ ಕಥೆಲಿ 3 ಜನನು ಲೀಡ್ಸ್. ಸ್ಕ್ರಿಪ್ಟೇ ಒಂಥರ ಹೀರೋ ತರ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಮೋಷನ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ದಾರೆ. ಖುಷಿ ಮ್ಯಾಮ್ ಸಖತ್ ಒಳ್ಳೆ ಡ್ಯಾನ್ಸರ್ ಅಂತ ಕೇಳ್ತೀನಿ. ಅಯ್ಯೋ ನಾನಲ್ಲ ಹೇಗಿತ್ತು ಈ ಡ್ಯಾನ್ಸ್? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೇ ನೋಡುದು And, ಸರ್, ಕೆಲವೊಂದು this is- ಸ್ವಲ್ಪ ನೋಟ್ ಸಿಗುತ್ತೆ ನಮ್ಗೆ, ನೋಡ್ಬಹುದು, ಅಲ್ಲೇ ಗೊತ್ತಾಗುತ್ತೆ ಖುಷಿ ಮ್ಯಾಮ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನೋ And ಯರ್ ಅವರು ಕ್ಲಾಸಿಕಲ್ ಡ್ಯಾನ್ಸರ್ ಅಂಡ್ ಮೋರ್ ದನ್ ಎವ್ರಿಥಿಂಗ್ ಎಲ್ಸ್ ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ ಅಲ್ಲ. ಸೊ ನೀವು ಸಾಂಗ್ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಒಳ್ಳೆ dancer. ಅದ್ರಲ್ಲಿ ಸಖತ್ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಹೇಗಿತ್ತು ಸರ್ ಈ ಎಕ್ಸ್ಪೀರಿಯನ್ಸ್ ಮಿಡ್ ನೈಟ್ ಸಾಂಗ್ ಶೂಟ್ ಮಾಡುವಾಗ? ನಾವ್ ಆಲ್ಮೋಸ್ಟ್ 2 days ಅಷ್ಟೇ ನಾವ್ ಶೂಟ್ ಮಾಡಿದ್ದು. 2 nights, ಅದೇ 2 days 2 nights ಶೂಟ್ ಮಾಡಿದ್ವಿ. ಸೊ ನಾವ್ ರಿಹರ್ಸಲ್ಸ್ ಆಲ್ಮೋಸ್ಟ್ 15 days ರಿಹರ್ಸಲ್ ಮಾಡಿದ್ವಿ. ಅದು 2 ಸಾಂಗ್ ಸೇರಿ 15 days ರಿಹರ್ಸಲ್ ಮಾಡಿದ್ವಿ. ಅಂಡ್ ಧನು ಮಾಸ್ಟರ್ ವಾಸ್ ಲೈಕ್, ನೀವು ಅಷ್ಟು ಸ್ಟೆಪ್ಗಳ ಬಗ್ಗೆ, ಆ ಮೂವ್ಮೆಂಟ್ಸ್ ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ, ಎಂಜಾಯ್ ಮಾಡಿ Enjoy ಮಾಡಿ ಸಾಂಗ್ ನ, song. ದಟ್ಸ್ ಎನಫ್, ಎಂಜಾಯ್ ಮಾಡಿ ಅಂತ ಇದೇ ತರ ಹೇಳ್ತಾ ಇದ್ರು. ಸೊ ನಾವು ಅದನ್ನೇ ನಾನು ಎಸ್ಪೆಷಲಿ ಅದನ್ನ ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ. ಬಟ್ ಐ ಡೋಂಟ್ ನೋ, ಇನ್ನ ಅದು ವಿಡಿಯೋ ಸಾಂಗ್ ಅಲ್ಲಿ, ಲಿರಿಕಲ್ ವಿಡಿಯೋದಲ್ಲಿ ಏನ್ ನೋಡಿದೀರಾ ಅದು ಜಸ್ಟ್ 50%. ಇನ್ನು ಮಿಕ್ಕಿದೆಲ್ಲ ಏನೋ ಥಿಯೇಟರ್ ಅಲ್ಲಿ ದೊಡ್ಡ ಪರದೆ ಮೇಲೆ ನಾನು ನೋಡ್ಬೇಕು. ಐ ಆಮ್ ಆಲ್ಸೋ ಎಕ್ಸೈಟೆಡ್ ಟು ವಾಚ್ ಆಕ್ಚುಲಿ ನಾವು ಕನ್ಫ್ಯೂಷನ್ ಇಲ್ಲಿದ್ವಿ, ಸಾಂಗ್ಸ್ ಚೆನ್ನಾಗಿದೆ, ಫುಲ್ ಸಾಂಗ್ ಬಿಟ್ಬಿಡೋಣ ಅಂತ. ಡೈರೆಕ್ಟರ್ ಗೆ ಒಂದ್ ಚಿಕ್ಕ ಸ್ವಾರ್ಥ ಇರುತ್ತೆ. ಅದನ್ನು ಇಲ್ಲ ಥಿಯೇಟರ್ ಅಲ್ಲಿ ಬಂದು ನೋಡ್ಲಿ ಸಾಂಗ್ ನ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗಲೇ ಬಿಟ್ಬಿಟ್ರೆ ಅವ್ರು ಬರೀ ಫೋನ್ ಅಲ್ಲಿ ನೋಡ್ತಾರೆ. ಅಂಡ್ ಪ್ರೊಡ್ಯೂಸರ್ದು ಕೂಡ, ಪ್ರೊಡ್ಯೂಸರ್ ಆಲ್ಸೋ ಹ್ಯಾಡ್ ದಟ್ ಥಾಟ್. ಅದೇ ಸೊ ಅದಕ್ಕೆ ಫುಲ್ ಬಿಡೋದ್ ಬೇಡ, ಲಿರಿಕಲ್ ಮಾಡ್ಬಿಟ್ಟು ಆಮೇಲೆ ಫುಲ್ ಸಾಂಗ್ ಸಿನಿಮಾಲ್ ನೋಡ್ಲಿ ಅವರು. ಈಗ ಆಲ್ರೆಡಿ ನಾವು ಖುಷಿ ಮ್ಯಾಮ್ ಪರ್ಫಾರ್ಮೆನ್ಸ್ ಸಿನಿಮಾಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಇವಾಗ ಡ್ಯಾನ್ಸ್ ಕೂಡ ನೋಡುವಂತ ಅವಕಾಶ ಸಿಕ್ಕಿದೆ. ಫೈನಲಿ ಫೈನಲಿ ಅವ್ರದ್ದು ಫಸ್ಟ್ ಸಿನಿಮಾ ಇದು. ಹೇಗೆ ಸರ್ ಶೂಟಿಂಗ್ ಅಲ್ಲೆಲ್ಲ ಇಬ್ರು ಕಾಂಬಿನೇಷನ್ ಹೇಗಿತ್ತು? ಹಿಂಗೆ ಇದ್ವಿ. ಅದೇ ಸೇಮ್, ಏನು ಇದೇ ಇಲ್ಲ. ಅಂದ್ರೆ ನನ್ನ ಇಡೀ ಟೀಮ್ ಬಗ್ಗೆ ನಾನು ಹೇಳ್ತಾ ಇರೋದು, ಒಂಥರ ಒಂದು ಸ್ಟೆಕೇಶನ್ ಹೋಗಿ ಬಂದಂಗೆ ಅನ್ಸ್ತಾ ಇತ್ತು. ಏನೋ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಮತ್ತೆ ಏನೋ ಅಯ್ಯೋ ಅಂತ ತಲೆ ಮೇಲೆ ಕಲ್ಲು ಬಿದ್ದಿರ್ತಲ್ಲ ಹಂಗೆ ಟೆನ್ಷನ್ ಈ ತರ ಏನು ಇಲ್ದೆ ಆರಾಮಾಗೆ, ಏನು ಸ್ಟ್ರೆಸ್ ಇಲ್ದೆ, ಈಗ ನಾವು ವೆಕೇಶನ್ಗೆಲ್ಲ ಹೋದಾಗ ಹೆಂಗ್ ಆರಾಮಾಗಿರ್ತೀವಿ ಹಂಗೆ ಮಜಾ ಮಾಡ್ಕೊಂಡ್ ಮಾಡ್ಲಿ. ಯಾಕಂದ್ರೆ ನಮ್ ಡೈರೆಕ್ಟರ್ ತಂಡ, ನಮ್ ಅವ್ರ ಟೀಮ್ ಎಲ್ಲ, ಡೈರೆಕ್ಟರ್, ಕ್ಯಾಮ್ರಾಮನ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಮ್ಯಾನೇಜರ್ ಎಲ್ರು ಫ್ರೆಂಡ್ಸ್ ಅವರು. ಸೊ ಸೆಟ್ ಅಲ್ಲಿ ಇರ್ಬೇಕಾದ್ರೆ ಒಬ್ರೊಬ್ರಿಗೆ ರೇಗಿಸ್ಕೊಂಡು ತಲಾಟೆ ಮಾಡ್ಕೊಂಡು, ನಾವ್ ಅದನ್ನ ನೋಡ್ಕೊಂಡು ನಾವ್ ನಕ್ಕೊಂಡು, ನಾವು ಅಲ್ಲೇ ಕ್ಯಾರವನ್ಗೆ ಹೋಗ್ತಿರ್ಲಿಲ್ಲ, ಇಲ್ಲಿ ಹೋಗ್ತಿರ್ಲಿಲ್ಲ, ಅಲ್ಲೇ ಸೆಟ್ ಅಲ್ಲೇ ಇರ್ತಾ ಇದ್ವಿ ಮಾನಿಟರ್ ಹತ್ರ. ಇದೆಲ್ಲ ಡಿಸ್ಕಷನ್ಸ್, ಅದು ಬಯೋದು, ಅದು ಎಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಪಾಪ ಅವ್ರು ಬರೀತಾರೆ, ನಾವು ಅವ್ರನ್ನ ನೋಡ್ಕೊಂಡು ಆತರ. ಸೊ ಶೂಟಿಂಗ್ ಮಾಡಿರೋದೇ ಗೊತ್ತಾಗಿಲ್ಲ ನಮ್ಗೆ. ಈ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು ಸರ್ ನಿಮ್ಗೆ? ಆಲ್ವೇಸ್ ಫ್ಯಾಮಿಲಿ ಸಪೋರ್ಟ್ ಇಸ್ ಆಲ್ವೇಸ್ ದೇರ್. ಡ್ಯಾಡಿ ಮಮ್ಮಿನೂ ಬಂದಿದ್ರು ಸೆಟ್ಗೆ, ಅಣ್ಣ ಅತ್ತಿಗೆನೂ ಬಂದಿದ್ರು ಸೆಟ್ಗೆ. ಅಂಡ್ ವಾರಣಾಸಿಗೆ ಶೂಟಿಂಗ್ ಮಾಡಿದ್ರು. ಸೊ ಇಡೀ ಫ್ಯಾಮಿಲಿ ವಾರಣಾಸಿಗೂ ಬಂದಿದ್ರು. ಡ್ಯಾಡಿ ಹೇಳ್ತಾರೆ, ನೋಡ ಇಷ್ಟು ವರ್ಷ ಅನ್ಕೋತದೆ ಹೋಗ್ಬೇಕು ಅಂತ ಕಾಶಿಗೆ, ನನ್ನಿಂದ ಆಯ್ತದು ಅಂತ. ಅದು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಫಸ್ಟ್ ಆಫ್ ಆಲ್ ವಾರಣಾಸಿ ಇಲ್ಲೇ ಇರಲಿಲ್ಲ ಕಥೆಯಲ್ಲಿ. ಸೊ ಆಮೇಲೆ ಆಡ್ ಆಗಿದ್ದು ಕಥೆಯಲ್ಲಿ. ಬಟ್ ದೆನ್ ಬಟ್ ಯಾ ಆಲ್ವೇಸ್ ಅಣ್ಣ ಬಂದು, ಅಣ್ಣನು ಶಾರ್ಟ್ಸ್ ಎಲ್ಲ ನೋಡ್ತಾ ಇದ್ರು ಅಂಡ್ ಎವ್ರಿಥಿಂಗ್. ಸೊ ಅವರಿಂದಾನೇ ಅವ್ರಿಗೆ ಗೊತ್ತಿತ್ತು ಸಿನಿಮಾ ಚೆನ್ನಾಗಿ ಬರ್ತಾ ಇದೆ. ಈ ಸಿನಿಮಾ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ತುಂಬಾ ಇಂಪಾರ್ಟೆಂಟ್ ನಂಗೆ. ಪ್ರತಿ ಸಿನಿಮಾ ಒಬ್ಬ ಆಕ್ಟರ್ಗೆ ಇಂಪಾರ್ಟೆಂಟ್. ಸೊ ಈ ಸಿನಿಮಾ ಅಥವಾ ಬೇರೆ ಸಿನಿಮಾ ಅಂತಲ್ಲ, ಎವ್ರಿ ಮೂವಿ ಇಸ್ ಇಂಪಾರ್ಟೆಂಟ್ ಫಾರ್ ಆಕ್ಟಿಂಗ್. ಬಟ್ ನನಗೆ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಸಿಕ್ಕಿದೆ. ಅಂಡ್ ಇಂಥ ಒಂದು ಒಳ್ಳೆ ಸಿನಿಮಾ ನನಗೆ ಸಿಕ್ಕಿದೆ, ಇಂಥ ಒಂದು ಆಕ್ಟ್ ಮಾಡುವಂತ ಕ್ಯಾರೆಕ್ಟರ್ ಸಿಕ್ಕಿದೆ, ಪಾತ್ರ ಸಿಕ್ಕಿದೆ, ಅಂಡ್ ಡ್ಯಾನ್ಸ್ ಮಾಡಕ್ ಸಿಕ್ಕಿದೆ. ಸೊ ಕೊನೆಗೂ ಅಂಡ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಇಂಥ ಒಳ್ಳೆ ಪ್ರಮೋಷನ್ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ಸೊ ಅದೊಂದು ತುಂಬಾ ತುಂಬಾ ಖುಷಿ ಇದೆ. ಸೊ ಈ ಸತಿ ಜನ ಕೊನೆಗೂ ಜನದ ಮುಂದೆ ಕರೆಕ್ಟ್ ಒಂದು ಒಳ್ಳೆ ಸಿನಿಮಾ ತಗೊಂಡ್ ಬರ್ತಾ ಇದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್.
ಮ್ಯಾಮ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ? ಸಿಕ್ಕಾಪಟ್ಟೆ. ಆಫ್ಟರ್ ದಿಯಾ ಅದಾದ್ಮೇಲೆ ಸಾಕಷ್ಟು ಒಂದಷ್ಟು ಸಿನಿಮಾಗಳು ಮಾಡಿದೆ, ವೆಬ್ ಸೀರೀಸ್ ಆಯ್ತು, ಇವಾಗ ಅಗೇನ್ ನಮ್ ಸನ್ ಆಫ್ ಮುತ್ತಣ್ಣ ಸಿನಿಮಾ. ಅಂದ್ರೆ ನಂಗೆ ಅವರು ನರೇಟ್ ಮಾಡಕ್ ಬಂದಾಗ್ಲೇ ಐ ವಾಸ್ ಲೈಕ್, ನಂಗೆ ತುಂಬಾ ಇಷ್ಟ ಆಯ್ತು. ಆ ಸ್ಕ್ರಿಪ್ಟ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ಸ್ ನ ಅವರು ಡಿಸೈನ್ ಮಾಡಿರೋದಾಗಿರ್ಬೋದು, ಎಲ್ಲ ತುಂಬಾ ಅಚ್ಚುಕಟ್ಟಾಗೆ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ವೆರಿ ನೈಸ್ಲಿ ಕ್ರಾಫ್ಟೆಡ್. ಸೊ ಅಂಡ್ ನನಗೆ ಎಮೋಷನಲ್ ಆರ್ ಈ ತರ ಲವ್ ಸ್ಟೋರೀಸು ಅಥವಾ ಫ್ಯಾಮಿಲಿ ಡ್ರಾಮಾ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ದಟ್ ಈಸ್ ಮೈ ಫೇವ್ರೆಟ್ ಜಾನ್ರಾ. ಸೊ ನಂಗೆ ಆ ತರ ಸಬ್ಜೆಕ್ಟ್ ಬಂದಾಗ ನಾನು ನೋ ಅನ್ನಕ್ ಚಾನ್ಸೇ ಇಲ್ಲ. ಐ ಲೈಕ್ ಎಸ್ ಐ ಆಮ್ ಡೂಯಿಂಗ್ ದಿಸ್ ಅಂತ. ಸೊ ನಂಗೆ ಸನ್ ಆಫ್ ಮುತ್ತಣ್ಣ ಆ ವೈಬ್ ಕೊಟ್ಟಿದ್ರಿಂದ ನಾನು ಐ ವಾಸ್ ಲೈಕ್ ಎಸ್ ಐ ವಿಲ್ ಡೂ ಸರ್ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಆಲ್ಸೋ. ಈಗ ನೆಕ್ಸ್ಟ್ ಇನ್ ಮುಂದೆ ವಾಟ್ ನೆಕ್ಸ್ಟ್ ಅಂತ ಹೇಳಿದಾಗ ಇದನ್ನ ನಾನು ಐ ಕ್ಯಾನ್ ಪ್ರೌಡ್ಲಿ ಸೇ ದಿಸ್ ಇಸ್ ದ ಒನ್. ಸರ್ ಇವಾಗ ಶೂಟಿಂಗ್ ಅಲ್ಲಿ ಕತೆನ ಆಲ್ಮೋಸ್ಟ್ ತಂದೆ ಜೊತೆನೆ ಕೂತ್ಕೊಂಡು ಕೇಳಿರೋದ್ರಿಂದ ಈ ಕೆಲವೊಂದು ಸೀನ್ಗಳು ಮಾಡುವಾಗ ಅಪ್ಪನ ತುಂಬಾ ನೆನಪಿಸ್ಕೊಂಡಿದ್ದಾಗಿರ್ಬಹುದು, ಮಿಸ್ ಮಾಡ್ಕೊಂಡಿರೋದಾಗಿದ್ದು ಯಾವ್ದಾದ್ರು ಇತ್ತ? ಮಿಸ್ ಮಾಡ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಬೆಂಗಳೂರಲ್ಲೇ ಶೂಟಿಂಗ್ ಮಾಡ್ತಿದ್ವಿ. ಶಾರ್ಟ್ ಮುಗಿದಾದ್ಮೇಲೆ ಮನೆಗೆ ಹೋಗ್ತೈತೆ. ಸೊ ಮಿಸ್ ಅಂತ ಇಲ್ಲ, ಬಟ್ ನಿಜ ಜೀವನಕ್ಕೆ ತುಂಬಾ ಆಯ್ತು ಸಿಚುವೇಶನ್ಸ್ ಬಂತು ಅಂತ. ಅಂಡ್ ನಾನು ರಘು ಸರ್ ಎಮೋಷನಲ್ ಸೀನ್ಸ್ ಆಗಿರ್ಬೋದು, ಸೊ ಅದೆಲ್ಲ. ಬಟ್ ಅಫ್ಕೋರ್ಸ್ ಸಿನಿಮಾ ಅಲ್ಲಿ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರುತ್ತೆ, ರಿಯಲ್ ಲೈಫ್ ಗಿಂತ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರುತ್ತೆ, ಸ್ವಲ್ಪ ಎಕ್ಸಾಜರೇಟ್ ಆಗಿರುತ್ತೆ. ಬಟ್ ಯಾ ನನ್ನ ಪಾತ್ರಕ್ಕೆ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ನಾನು ನಿಜ ಜೀವನದಲ್ಲೂ ನಮ್ಮ ಅಪ್ಪನ ಜೊತೆ ಹಿಂಗೆ ಇರ್ತೀನಿ. ಸೊ ಗಲಾಟೆ ಅಷ್ಟಂತ ಅಲ್ಲ, ಬಟ್ ಖುಷಿಯಾಗಿ ಫ್ರೆಂಡ್ಸ್ ತರ ಇರ್ತೀವಿ. ಸೊ ಆ ರಿಲೇಶನ್ಶಿಪ್ ನನಗೆ ಈ ಪಾತ್ರಕ್ಕೆ ಹೆಲ್ಪ್ ಆಯ್ತು, ನಾನು ರಘು ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ. ಸರ್ ಇವಾಗ ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಅತ್ತಿಗೆಗೆ ಜಾಸ್ತಿ ಕನೆಕ್ಟ್ ಅಂದ್ರೆ ತುಂಬಾ ಫ್ರೆಂಡ್ಸ್ ಆಗಿರೋದ್ರಿಂದ ಹೇಗೆ ಸರ್ ಅವರು ಸಿನಿಮಾದಲ್ಲಿ ಏನಾದ್ರು ಈ ತರ ಮಾಡು ಈ ತರದ್ ಏನಾದ್ರು ಸಜೆಷನ್ ಕೊಡ್ತಾ ಇದ್ರಾ ಹೇಗೆ? ನನ್ಗೆ ಡ್ಯಾನ್ಸಿಂಗ್ ಅಲ್ಲಿ ಅವ್ರಕ್ಕಿಂತ ಬೆಟರ್ ಡ್ಯಾನ್ಸರ್ ನಾನು ನೋಡಿಲ್ಲ. ಸೊ ಡ್ಯಾನ್ಸ್ ಇದೆಲ್ಲ ಮಾಡಿದಾಗ ಶಿ ಅಪ್ರಿಶಿಯೇಟ್ಸ್, ಅಥವಾ ಏನಾದ್ರು ಇದು ಮಾಡ್ಬೋದಾಗಿತ್ತು, ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡು ಅಂತ ಎಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ಮಾಡೇ ಮಾಡ್ತಾರೆ. ಅಂಡ್ ನಾನು ಚಿಕ್ಕ ವಯಸ್ಸಿಂದ ನನ್ನ 8 ವರ್ಷ ಇದ್ದಾಗಿಂದ ಗೊತ್ತು ಅವ್ರು ನಮ್ಗೆ. ಸೊ ಡ್ಯಾನ್ಸ್ ಕ್ಲಾಸ್ ಅಲ್ಲೇ ಅಣ್ಣ ಮೀಟ್ ಮಾಡಿದವ್ರನ್ನ. ಸೊ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಮೋರ್ ದನ್ ಅತಿ ಅಣ್ಣ ಬದಲು ಮೋರ್ ಫ್ರೆಂಡ್ಸ್. ಖುಷಿ ಮ್ಯಾಮ್, ನಿಮ್ಗೆ ಕತೆನ ಒಪ್ಸೋದು ತುಂಬಾ ಕಷ್ಟನಾ ಅಥವಾ ಆಯ್ಕೆ ತುಂಬಾ ಸೆಲೆಕ್ಟ್ ಮಾಡ್ತೀರಾ ಕತೆ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಮುಂದುವರಿ ಈ ತರದ್ ಅಂದ್ರೆ ತುಂಬಾ ಕಷ್ಟನಾ ನಿಮ್ಗೆ ಕತೆ ವಹಿಸೋದು? ಇಲ್ಲ, ನನಗೇನಂದ್ರೆ ಆ ಕತೆ ನರೇಟ್ ಮಾಡ್ಬೇಕಾದ್ರೆ ಐ ಶುಡ್ ಪುಟ್ ಮೈ ಸೆಲ್ಫ್ ಇನ್ ಟು ಇಟ್. ಅಂದ್ರೆ ನಾನು ಏನಾದ್ರು ಇಮ್ಯಾಜಿನ್ ನನ್ನನ್ನ ಆ ಪಾತ್ರದಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ ನಾನು ಆ ಕತೆ ಹೇಳ್ಬೇಕಾದ್ರೆ ಡೈರೆಕ್ಟರು ನಂಗೆ ಅದ್ ಅನ್ಸ್ತು, ಫೀಲ್ ಆಯ್ತು ಅಂದ್ರೆ ಐ ಬಿ ಲೈಕ್, ನಂಗೆ ಡೌಟೇ ಇಲ್ಲ, ಸೆಕೆಂಡ್ ಥಾಟೇ ಇಲ್ಲ, ಐ ಬಿ ಲೈಕ್ ಎಸ್ ಐ ಆಮ್ ಡೂಯಿಂಗ್ ದಿಸ್ ಅಂತ ಹೇಳ್ಬಿಡ್ತೀನಿ. ಆದ್ರೆ ಯಾ ಆಕ್ಟರ್ಸ್ ಆಗಿ ಈಗ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಎಸ್ ಮಧ್ಯದಲ್ಲಿ ಏನೋ ಒಂದು ಆಗತ್ತೆ, ಯಾವ್ದೋ ಒಂದು ಕತೆ ಕೇಳ್ದಾಗ ತುಂಬಾ ಚೆನ್ನಾಗ್ ಅನ್ಸಿರುತ್ತೆ, ಎಕ್ಸಿಕ್ಯೂಷನ್ ಪಾರ್ಟ್ ಬಂದಾಗ ಅಷ್ಟು ವರ್ಕ್ ಆಗಿರಲ್ಲ. ಬಟ್ ಅಷ್ಟೇ ಎಮೋಷನ್ಸ್ ಇರುತ್ತೆ ಆ ಕ್ಯಾರೆಕ್ಟರ್ಗಾಗಿರ್ಬೋದು, ಆ ಹಾರ್ಡ್ ವರ್ಕ್ ಆಗಿರ್ಬೋದು, ಅದ್ರ ಮೇಲ್ ಮಾಡಿದ್ದು. ಬಟ್ ಕತೆ ಸೆಲೆಕ್ಟ್ ಮಾಡೋದು ಡಿಫಿಕಲ್ಟ್ ಏನಿಲ್ಲ. ನಂಗೆ ಅದು ಗೊತ್ತಾಗುತ್ತೆ, ಓಕೆ ನಂಗೆ ಸೆನ್ಸ್ ಆಗತ್ತೆ, ಅದು ಇದು ವರ್ಕ್ ಆಗತ್ತೆ, ನಾನಿದ್ ಮಾಡ್ಬೋದು, ನಾನಿದ್ ನಿಭಾಯಿಸ್ಬೋದು ಪಾತ್ರ ಅನ್ನೋದು ನಂಗೆ ಅದು ಗೊತ್ತಾಗುತ್ತೆ. ಸರ್ ನೀವು ಕೂಡ ತುಂಬಾ ಗ್ಯಾಪ್ ಆಯ್ತು ಈ ಸನ್ ಆಫ್ ಮುತ್ತಣ್ಣ ಸಿನಿಮಾ ಈಗ ರೀಸೆಂಟ್ ಆಗಿ ರಿಲೀಸ್ ಆಗೋದ್ರಿಂದ. ಈ ಗ್ಯಾಪ್ ಅಲ್ಲಿ ತುಂಬಾ ಅಂದ್ರೆ ಕತೆನ ಹುಡುಕಿದ್ರ ಅಥವಾ ಹೇಗೆ ಸರ್? ಇಲ್ಲ ಕತೆ ಹುಡ್ಕದೇನು ಮಾಡ್ಲಿಲ್ಲ, ಬಟ್ ಜಸ್ಟ್ ಟುಕ್ ಟೈಮ್ ಕೆಲಸ ಅಂತ ಮಾಡ್ತಿದ್ದೆ. ಸೊ ಆಲ್ರೆಡಿ ವರ್ಕಿಂಗ್. ನನಗೆ ಇನ್ನ 2 ಸಿನಿಮಾ ಇದೆ ರಿಲೀಸ್ಗೆ, ಸಣ್ಣ ಮುತ್ತಣ್ಣ ಆದ್ಮೇಲೆ. ಸೊ ಅದು ಶೂಟಿಂಗ್ ಇತ್ತು, ಎಲ್ಲ ಆಯ್ತು. ಬಟ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನನ್ನ ಫಸ್ಟ್ ಸಿನಿಮಾ ಆದ್ಮೇಲೆ ತುಂಬಾ ಬ್ರೇಕ್ ಬಂತು. ಅಂಡ್ ಕೋವಿಡ್ ಬಂತು, ಅವಾಗ ಲಾಕ್ಡೌನ್ ಆಯ್ತು, ಎಲ್ಲ ಆಯ್ತು. ಸೊ ಅದೆಲ್ಲ ಆದಾಗ ಜನ ಮರ್ತೋದ್ರು ಅದನ್ನ. ಫಸ್ಟ್ ಸಿನಿಮಾ ರಿಲೀಸ್ ಆಗಿತ್ತು, ಅಷ್ಟು ದೊಡ್ಡ ಹಿಟ್ ಆಗಿರ್ಲಿಲ್ಲ. ಸೊ ಹಂಗೆ ಜನ ಮರ್ತೋಯ್ತು. ಟುಕ್ ಟೈಮ್. ನಾವಾಗಲೂ ಇನ್ನೊಂದು ಸಿನಿಮಾ ವೈರಮ್ ಅಂತ ಮಾಡ್ತಾ ಇದ್ದೆ, ಅದು ಲಾಕ್ಡೌನ್ ಆಗಿನ ಕಾರಣದಿಂದ ಮತ್ತೆ ಲೇಟ್ ಆಯ್ತು. ಸೊ ಅದನ್ನು ಕಂಪ್ಲೀಟ್ ಇದೆ, ಅದನ್ನು ರಿಲೀಸ್ ಇದೆ. ಅಂಡ್ ಸೊ ಆತರ. ಸೊ ಕತೆ ಏನು ಹುಡುಕ್ತಾ ಇರ್ಲಿಲ್ಲ, ಬಟ್ ಕೆಲಸ ಮಾಡ್ತಾ ಇದ್ದೆ. ಇವಾಗ ನಿಮ್ಮ ತಂದೆಯವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಯಾವಾಗ ನೋಡ್ಬಹುದು ನಾವು? ಒಳ್ಳೆ ಕತೆ ಬಂದಾಗ.
ಏನಾದ್ರೂ ಪ್ರಿಪರೇಷನ್ ನಡೀತಾ ಇದೆಯಾ ಅಥವಾ ಕತೆಗಳು ಇಲ್ಲ ಕೇಳ್ತಾ ಇದ್ದೀರಾ? ನಾನ್ ಪ್ರಿಪರೇಷನ್ಸ್ ಏನೋ ಮಾಡ್ತಾ ಇಲ್ಲ, ಬಟ್ ನಮ್ ಶ್ರೀಕಾಂತ್ ಡೈರೆಕ್ಟರ್ ತರ ಯಾರಾದ್ರೂ ಬಂದ್ರೆ ಗ್ಯಾರಂಟಿ ಮಾಡೇ ಮಾಡ್ತೀನಿ. ನಮಗೂ ಆಸೆ ಇದೆ, ನಂಗೂ ಅಣ್ಣಂಗೂ ತುಂಬಾ ಆಸೆ ಇದೆ ಮಾಡ್ಬೇಕು ಡೈರೆಕ್ಟ್ ಜೊತೆ ಅಂತ. ಇವಾಗ ಪ್ರೆಸೆಂಟ್ ಸಿನಿಮಾಗಳು ರಿಲೀಸ್ ಆಗಿ ಎಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಅಂತ ನೀವು ನೋಡಿದ್ರ ಸಿನಿಮಾ ಹೇಗೆ? ಯಾವ್ದು? ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಎಕ್ಕ ಆಗಿರಬಹುದು, ಸೂಪರ್ ಇಲ್ಲಮ್ಮ, ಆಗಿರಬಹುದು. ನಾನು ಜಸ್ಟ್ ಇವಾಗ ತಾನೇ ಗುಂಟೂರಿಂದ ವಾಪಸ್ ಬಂದಿದ್ದೀನಿ. ಸೊ ಯಾವ ಸಿನಿಮಾ ನೋಡಕ್, ಸೂಫ್ರಮ್ ಸೋನು ನೋಡಕ್ ಆಗಿಲ್ಲ, ಎಕ್ಕನ ನೋಡಕ್ ಆಗಿಲ್ಲ, ಆಮೇಲೆ ಜೂನಿಯರು ನೋಡಕ್ ಆಗಿಲ್ಲ. ಬಟ್ ಇಷ್ಟಲ್ಲೇ ನಾನು ಎಲ್ಲಾ ಸಿನಿಮಾ ನೋಡ್ಬೇಕಂತ ಇದೀನಿ. ಸೂಫ್ರಮ್ ಸೋಗ್ ಎಲ್ಲಿ ನಮ್ಗೆ ಟಿಕೆಟ್ಸ್ ಇರ್ಬೇಕಲ್ಲ ಹೋಗ್ಬೇಕಂದ್ರೆ. ಎಂತ ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಎಷ್ಟು ಖುಷಿ ಆಗಿದೆ ನಮ್ ಕನ್ನಡ ಜನತೆ ಬರ್ತಿದ್ದಾರೆ ಥಿಯೇಟರ್ಗೆ ಅಂತ. ಬಟ್ ಡೆಫಿನೆಟ್ಲಿ ಎಲ್ಲ ನೋಡ್ತೀನಿ ನಾನು ಮಿಸ್ ಮಾಡಲ್ಲ. ನಾನು ಒಳ್ಳೆ ಸಿನಿಮಾ ಏನಾದ್ರು ಇದೆ ಅಂದ್ರೆ, ಒಳ್ಳೆ ಸಿನಿಮಾ ಅಂತಾನು ಅಲ್ಲ, ಎಲ್ಲ ಸಿನಿಮಾ ನೋಡ್ತೀನಿ ನಾನು. ಸೊ ಕಂಪನಿ ಇಲ್ಲಾಂದ್ರೂ ಒಬ್ನೇ ಹೋಗ್ಬಿಡ್ತೇನೆ ಥಿಯೇಟರ್ಗೆ. ಸೊ ನೋಡೋದಂತೂ ಗ್ಯಾರಂಟಿ ಸಿನಿಮಾ. ಇವಾಗ ಆಲ್ಮೋಸ್ಟ್ ಸಿನಿಮಾಗಳು ಹಿಟ್ ಆಗಿರೋ ಲಿಸ್ಟ್ ನೋಡಿದ್ರೆ ಅದ್ರ ಎಂಡಿಂಗ್ ಒಂದು ಸ್ಯಾಡ್ ಎಂಡಿಂಗ್ ಇರುತ್ತೆ ಆಲ್ಮೋಸ್ಟ್. ನಾವು ಅಬ್ಸರ್ವ್ ಮಾಡ್ದಾಗ ಅಷ್ಟೇ, ಗೊತ್ತಿಲ್ಲ. ಇವಾಗ ಈ ಸಿನಿಮಾದ ಹ್ಯಾಪಿ ಎಂಡಿಂಗ್ ಸ್ಯಾಡ್ ಎಂಡಿಂಗ್ ಹೇಗಿರ್ಬೋದು? ಸದ್ಯ ನೀವ್ ಹೇಳ್ದಂಗೆ ಆಗ್ಲಿ, ನಿಮಗೇನ್ ಹಿಟ್ ಆಗ್ಲಿ. ನಮ್ಗೆ ಯಾಕೋ ಸ್ಯಾಡ್ ಎಂಡಿಂಗ್ ಏನೋ ಅಂತ Sad ending. ಅನ್ಸುತ್ತೆ. ಹಂಗಂದ್ರೆ ಹಿಟ್ ಆಗುತ್ತೆ ಅಂತ. ಅದೇ hit ಆಗುತ್ತೆ ಅಂತ. Come on. ಒಂದ್ ಹಿಂಟ್ ಕೊಡೋದಾದ್ರೆ ಅದನ್ನ ನೀವು ಥಿಯೇಟರ್ ಅಲ್ಲೇ ನೋಡಿ. Super. ಇವಾಗ ಒಂದು ಸಿನಿಮಾದ ಇವಾಗ ಅಪ್ಪ ಐ ಲವ್ ಟು ಸಾಂಗ್ ರಿಲೀಸ್ ಆದಾಗ ಎಷ್ಟು ಸಖತ್ ಇಷ್ಟಪಟ್ರು ಜನ. ಅದೇ ತರ ಇವಾಗ ನಿಮ್ಮ ಸಿನಿಮಾದ ಸಾಂಗ್ ಕೂಡ ಅಷ್ಟೇ ಇಷ್ಟಪಡ್ತಾ ಇದ್ದಾರೆ. ಸೊ ನಮ್ಗೆ ಇದೆಲ್ಲೋ ಒಂದ್ ಕಡೆ ತಾಯಿನೇ ಹೆಚ್ಚು ಅಂತ ತೋರಿಸ್ತಾ ಬಂದಂತ ಸಿನಿಮಾಗಳ ಮಧ್ಯೆ ಇದು ತಂದೆದು ಇಂಪಾರ್ಟೆನ್ಸ್ ನ ಇದ್ರಲ್ಲಿರುವಾಗ ಫಸ್ಟ್ ಲಿಸ್ಟ್ ಅಲ್ಲಿ ಬಂದ್ರೆ ನಿಮ್ಮ ಸಿನಿಮಾನು ಅಂತ ಹೇಳ್ಬಹುದು. ಸೊ ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಾ? ಹೌದು, ತಾಯಿ ಸೆಂಟಿಮೆಂಟ್ ಬೇರೆ ಇದೆ, ಅದು ಇಮೋಷನ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಅಪ್ಪನ ಜೊತೆ ಅಂದ್ರೆ ಇಮೋಷನ್ಸ್ ಜೊತೆ ಪ್ರಾಕ್ಟಿಕಾಲಿಟಿ ಇರುತ್ತೆ ಅಂಡ್ ಬಹಳಷ್ಟು ವಿಚಾರಗಳಿರುತ್ತೆ. ನಮ್ ಸಿನಿಮಾಲ್ ಒಂದು ಒಳ್ಳೆ ಡೈಲಾಗ್ ಬರೆದಿದ್ದಾರೆ ನಮ್ ಡೈರೆಕ್ಟರ್. ತಾಯಿ ಮಗುನ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರೆ ತಂದೆ ಆ ಪ್ರಪಂಚನೇ ಮಗು ಪರಿಚಯ ಮಾಡ್ತಾನೆ. ತಾಯಿ ತಂದೆ ಕ್ಯಾರೆಕ್ಟರ್ಸ್ ಇಬ್ರು ತುಂಬಾ ಬೇರೆ. ಅದು ಪ್ರೀತಿ ಒಂದೇ ಆಗಿರ್ಬೋದು, ಬಟ್ ಪ್ರೀತಿ ಬೇರೆ ರೀತಿಯಲ್ಲಿರುತ್ತೆ. ಸೊ ಆ ತರ ಡಿಫ್ರೆನ್ಸಸ್. ಅಂಡ್ ಇದರಲ್ಲಿ ರಘು ಸರ್ ನನ್ನ ಕ್ಯಾರೆಕ್ಟರ್ ಇದ್ರಲ್ಲಿ ಇಬ್ರು ಹಂಗೆ ಇರ್ತೀವಿ. ಅವರು ನನಗೆ ಹೇಳ್ಕೊಡ್ತಾ ಇರ್ತಾರೆ, ನಾನು ಅವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ ಜೀವನದ ಬಗ್ಗೆ. ನೀನ್ ಟೆನ್ಷನ್ ತಗೊಳ್ಳಿ, ನೀನ್ ಯಾಕೆ, ನಾನಿದೀನಲ್ಲ ಅಂತ. ಆ ತರ ಒಂದು ಇಮೋಷನ್ಸ್ ಜೋರು ತುಂಬಾ ವರ್ಕ್ ಆಗಿದೆ ಸಿನಿಮಾ ಮತ್ ತಂದೆ ಮಗಂದು. ಅಂಡ್ ಕನ್ನಡ ಸಿನಿಮಾ ಅಲ್ಲಿ ತಂದೆ ಮಗನ್ ಬಂದಿದೆ, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಟೇಕ್ ಮಿಸ್ಟರ್ ಮಿಸಸ್ ರಾಮಾಚಾರಿ, ಅಲ್ಲಿ ಅಚ್ಯುತ್ ಸರ್ ಆಮೇಲೆ ಯಶ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಬಾಂಡಿಂಗ್. ಅವ್ರ ಕಾಲೇಜಲ್ಲಿ ಜಗಳ ಆದ್ಮೇಲೆ ಸ್ಕೂಟರ್ ಹೋಗ್ತಾರೆ ಸೀನು ಎಲ್ಲ, ದಟ್ಸ್ ವೆರಿ ನೈಸ್. ಬಟ್ ಫುಲ್ ಫ್ಲೆಡ್ಜ್ ಆಗಿ ಅಪ್ಪ ಮಗನ ಕತೆ ಅಂತ ಕನ್ನಡ ಇಂಡಸ್ಟ್ರಿ ಬಂದಿರಲಿಲ್ಲ. ಸೊ ಈ ಕತೆ ತುಂಬಾ ಫ್ರೆಶ್ ಆಗಿರುತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ ಆಡಿಯನ್ಸ್. ನಿಮ್ಮಿಬ್ಬರ ಲವ್ ಕಾಂಬಿನೇಷನ್ ಹೇಗಿರಬಹುದು ಸಿನಿಮಾದಲ್ಲಿ? ಅಂದ್ರೆ ವೆರಿ ಕ್ಯೂಟ್ ಅಂಡ್ ಎಷ್ಟು ಬೇಕು ಅಷ್ಟು ಲವ್. ಅಂದ್ರೆ ನಾಟ್ ಲೈಕ್ ತೀರಾ ವಿಲ್ ನಾಟ್ ಬಿ ಇನ್ ಲೈಕ್ ಅಯ್ಯೋ ನೀನ್ ಇಲ್ದೇ ಇರಲ್ಲ, ನೀನ್ ಇಲ್ದೆ ನಾನಿರಲ್ಲ, ಈ ತರ ಎಲ್ಲ ನಿಬ್ಬಿ ಸ್ಟೋರೀಸ್ ಇಲ್ಲ. ಇಟ್ಸ್ ಲೈಕ್ ವೆರಿ ಮೆಚೂರ್ಡ್. ಅದಾದ್ಮೇಲೆ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡ್ತಾರೆ ಇವ್ರು, ಹೆಂಗ್ ಇವ್ರು ಅಡ್ಜಸ್ಟ್ ಆಗ್ತಾರೆ ನಮ್ ಫ್ಯಾಮಿಲಿ. ಸೊ ಈ ತರದೆಲ್ಲ ಎಲಿಮೆಂಟ್ಸ್ ಇದೆ. ತುಂಬಾ ರಿಯಲಿಸ್ಟಿಕ್ ಆಗಿ ಜೀವನದಲ್ಲಿ ಲವರ್ಸ್ ಏನಾದ್ರು ಇದ್ದು ನಮ್ ಫ್ಯಾಮಿಲಿ ಫಸ್ಟ್ ಅಪ್ಪ, ನಮ್ ಫ್ಯಾಮಿಲಿ ಗೊತ್ತಾಗಬೇಕು ಅಂತ ಆತರ ಇರ್ತಾರಲ್ಲ, ಆತರ ಇರುತ್ತೆ. ಇವಾಗ ಪ್ರೆಸೆಂಟ್ ಇಂಡಸ್ಟ್ರಿನಲ್ಲಿ ಏನೆಲ್ಲ ನಡೀತಾ ಇದೆ, ಕಾಂಟ್ರವರ್ಸಿಗಳು ಗೊತ್ತು ನಿಮ್ಗೆ. ಸೊ ನೀವು ಆ ತರದ ಈ ಬ್ಯಾಡ್ ಕಮೆಂಟ್ಗಳು ಈ ತರದ್ದು ಪ್ರಾಬ್ಲಮ್ ಫೇಸ್ ಮಾಡಿದ್ರ? ಆಸ್ ಆರ್ಟಿಸ್ಟ್ಗಳಂದ್ರೆ ಇದೆಲ್ಲ ಕಾಮನ್ ಆಗಿರುತ್ತೆ. ಸೊ ನೀವೆಲ್ಲ ಯಾವ ತರ ರಿಯಾಕ್ಟ್ ಆಗಿದ್ರಿ, ಇದನ್ನೆಲ್ಲ ಯಾವ ತರ ತಗೊಂಡ್ರಿ ಅಂತ? ನನ್ಗೇನ್ ಅನ್ಸುತ್ತೆ ಅಂದ್ರೆ ಕೆಲವು ಕಮೆಂಟ್ಸ್ ಬಂದೇ ಬರುತ್ತೆ. ಕೆಲವ್ರು ಕೆಲ್ಸ ಇಲ್ದಿರೋರೆಲ್ಲ ಈ ತರ ಮಾಡ್ತಾರೆ. ಸೊ ಅದನ್ನ ಎಷ್ಟು ಟೈಮು ಸಾಕಷ್ಟು ಬಾರಿ ಬರ್ತಾ ಇದ್ರೆ ಅದನ್ನ ಇಗ್ನೋರ್ ಮಾಡೋದಕ್ಕೂ ಓಕೆ. ಬಟ್ ತೀರಾ ಜಾಸ್ತಿ ಹಿಂಗೆ ಬರ್ತಾ ಇದ್ರೆ ಐ ಥಿಂಕ್ ಅದಕ್ಕೆ ವಿ ಹ್ಯಾವ್ ಟು ಟೇಕ್ ಆಕ್ಷನ್. ಅದಾದ್ಮೇಲೆ ಇಲ್ಲ ಏನೋ ಅವಾಗ ಬರ್ತಿದೆ ಕಮೆಂಟ್ಸು, ಏನ್ ಪರವಾಗಿಲ್ಲ ಅಂತ ಇಗ್ನೋರು ಮಾಡ್ಬಿಡ್ಬೋದು ಅನ್ಸತಿ. ಸೊ ಅದು ಯಾವ್ದನ್ನ ಸೀರಿಯಸ್ ಆಗಿ ತಗೋಬೇಕು ಅದನ್ನ ಸೀರಿಯಸ್ ಆಗಿ ತಗೊಂಡು ಇಗ್ನೋರ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಅಂತ ಅನ್ಸುತ್ತೆ.
ತುಂಬಾ ತಲೆ ತಲೆ ಕೆಡಿಸ್ಕೊಳ್ಳೋದು ಕೆಡ್ಸ್ಕೊಳ್ಳೋದೇನಿಲ್ಲ. ಏನೋ ಕೆಲಸ ಇಲ್ಲ ಅಂತ ಅದೇ. ಅವನ್ ಮಾಡ್ತಾನೆ, ಅದನ್ನ ನಾವು ತಲೆ ಕೆಡಿಸ್ಕೊಂಡು ಅವನ್ ಮೇಲೆ ಟೆನ್ಷನ್ ಆಗಿ ಅದೇ ವೇಸ್ಟ್ ಎನರ್ಜಿ. ಅವನೇನಿಲ್ಲ, ಅವನ್ ಕಾಮೆಂಟ್ ಮಾಡಿರ್ತಾನೆ, ಏನೋ ಅಂದಾಗಿರುತ್ತೆ, ನಾವು ಸುಮ್ನೆ ಇಗ್ನೋರ್ ಔಟ್ ನಮ್ ಕೆಲಸ ಮಾಡ್ಕೊಂಡು ನಾವ್ ಇಟ್ಕೊಟ್ರೆ ಅವನೇ ಸುಮ್ನೆ. ಅದೇ ಅವನ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ಳೋದು. ಅಂದ್ರೆ ನಾರ್ಮಲ್ ಆಗಿ ಬಟ್ ಮೋರ್ ದನ್ ದಟ್ ತುಂಬಾ ಕೆಟ್ಟದಾಗೆಲ್ಲ ಅದೇ. We have to. ಅದನ್ನ ರಿಪೋರ್ಟ್ ಮಾಡಿ ಅಥವಾ ತುಂಬಾ ಅಫೆನ್ಸಿವ್ ಆಗಿ ಎಲ್ಲ ಇದ್ರೆ ಅಫ್ಕೋರ್ಸ್ ಲೀಗಲ್ ಆಕ್ಷನ್ ಇಸ್ ಐ ಥಿಂಕ್ ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಕಮೆಂಟ್ ಮಾಡೋದು ಬೇರೆ, ಒಬ್ಬ ಹೀರೋ ಫ್ಯಾನ್ಸ್ ಹೆಸರು ಹೇಳ್ಕೊಂಡು ಕಮೆಂಟ್ ಮಾಡೋದು ಇದು ಇದು ಎಷ್ಟು ಸನ್ ಆಫ್ ಮುತ್ತನ let's talk about Son of Muthanna. ಸಾರಿ. ಇವಾಗ ಇಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ, ಎಷ್ಟೊಂದು ಕೆಲವೊಂದು ಬಂದಿರೋದು ಗೊತ್ತಾಗಿಲ್ಲ, ಆ ತರ ಹೋಗುತ್ತೆ ಸಿನಿಮಾಗಳು. ಹಾಗಿರುವಾಗ ಇಷ್ಟು ಸಿನಿಮಾಗಳ ಮಧ್ಯೆ ಸನ್ ಆಫ್ ಮುತ್ತಣ್ಣ ಒಂದು ಎದ್ದು ನಿಲ್ಲುತ್ತೆ, ಆಡಿಯನ್ಸ್ ಇಷ್ಟ ಪಡ್ತಾರೆ ಅನ್ನೋದಾದ್ರೆ ಸ್ಟ್ರಾಂಗ್ ಪಾಯಿಂಟ್ ಏನು? ಎಮೋಷನ್ಸ್ ಸಾಂಗ್ಸ್ ಅಂಡ್ ನಮ್ ಮೂರ್ ಜನದ್ದು ಕಾಂಬಿನೇಷನ್ ತುಂಬಾ ಫ್ರೆಶ್ ಆಗಿದೆ, ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಕಾಂಬಿನೇಷನ್, ಅಂಡ್ ಜನಕ್ಕೆ ತುಂಬಾ ಹತ್ರ ಆಗುತ್ತೆ ಸಿನಿಮಾ, ಬಿಕಾಸ್ ಎಲ್ಲಾರ ಮನೇಲಿ ನಡೆಯುವಂತ ಕಥೆನೇ ಇದು. ಸೊ ಎಲ್ಲರೂ ಕನೆಕ್ಟ್ ಆಗ್ತಾರೆ, ಒಬ್ಬ ಮಗಾನು ಕನೆಕ್ಟ್ ಆಗ್ತಾನೆ, ಒಬ್ಬ ಅಪ್ಪನೂ ಕನೆಕ್ಟ್ ಆಗ್ತಾನೆ, ಒಬ್ಬ ಅಮ್ಮನೂ ಕನೆಕ್ಟ್ ಆಗ್ತಾರೆ, ಮಗಳು ಕನೆಕ್ಟ್ ಆಗ್ತಾರೆ. ಸೊ ಇಟ್ ಹ್ಯಾಸ್ ಎಲ್ಲಾ ಎಮೋಷನ್ಸು ಇದೆ. ನೀವು ನಗ್ತೀರಾ, ಅಳ್ತೀರಾ, ಫೀಲ್ ಮಾಡ್ತೀರಾ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತಾನೂ ಹೇಳ್ತೀರಾ, ನನ್ ಮನೇಲಿ ನಡೆದಿದೆಯಲ್ಲ, ನಾನು ಇದ್ ಮಾಡ್ಬೋದಾಗಿತ್ತಲ್ಲ ಅಂತ ಎಲ್ಲ ಹೇಳ್ತೀರಾ, ಅಂಡ್ ಸಾಂಗ್ಸ್ ನ ಎಂಜಾಯ್ ಮಾಡ್ತೀರಾ ಸ್ಕ್ರೀನ್ ಮೇಲೆ. ಸೊ ಇಟ್ಸ್ ಬಿ ಅ ವೆರಿ ಫ್ರೆಶ್ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ದಿ ಆಡಿಯನ್ಸ್. ಆಕ್ಚುಲಿ ಇದು ಸಾಂಗ್ ಬಗ್ಗೆ ಕೇಳ್ಬೇಕಿತ್ತು ಆಲ್ರೆಡಿ ಅವಾಗ್ಲೇನೆ. ಈ ಒಂದು ಮಿಡ್ ನೈಟ್ ಸಾಂಗ್ ಬಂತಲ್ಲ, ಅದು ರೆಟ್ರೋ ಲುಕ್ ಅಲ್ಲಿ ಇದೆ ಸಾಂಗ್. ಸೊ ಈ ಸಿನಿಮಾ ನೋಡಿದ್ರೆ ಈಗ ನಡೀತಾ ಇರೋ ಕತೆ ತರ ಇದೆ. ಸೊ ಇದು ಏನಂದ್ರೆ ಅದಕ್ಕೂ ಏನಾದ್ರು ಲಿಂಕ್ ಇದೆಯಾ ಅಥವಾ ಹೇಗೆ ಜಸ್ಟ್ ಒಂದು ಲಿಂಕ್ ಏನಿಲ್ಲ, ಇಟ್ಸ್ ಜಸ್ಟ್ ಲೈಕ್ ಡ್ರೀಮ್ ಸೀಕ್ವೆನ್ಸ್. we wanted to experiment on costumes. ಅದೇ ನಾರ್ಮಲ್ ನಾವ್ ಇವಾಗ ಕ್ಯಾಶುಯಲ್ಸ್ ಹಾಕಿದೀವಿ ಎಲ್ಲ ಸೀನ್ ಗಳಿಗೆ. ಸೊ ಸಾಂಗ್ ಅಂದಿದ ತಕ್ಷಣ ನಮ್ಗೆ ಈಗ ಸಿನಿಮಾ ಲಿಬರ್ಟಿ ತಗೊಂಡು ಸಾಂಗ್ ಅದೇ ತಕ್ಷಣ ನಮ್ಗೆ ಡ್ರೀಮಿ ಆಗಿ ಕಾಣಿಸ್ಬೇಕು, ಅಥವಾ ಏನಾದ್ರು ನಾವು ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್ ಗೆ ಎಕ್ಸ್ಪೆರಿಮೆಂಟ್ ಮಾಡದೇ ಇರೋಂಥದ್ದು ನಾವು ಸಾಂಗ್ ಅಲ್ಲಿ ಮಾಡ್ಬೋದು. ದಟ್ ಈಸ್ ದ ಸಿನಿಮ್ಯಾಟಿಕ್ ಲಿಬರ್ಟಿ ಅಲ್ವಾ. ಸೊ ಅದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ವಿ ವೆಂಟ್ ಫಾರ್ ದಟ್ ಅಷ್ಟೇ, ಅದರ್ವೈಸ್ ನಥಿಂಗ್ ಮಚ್. ಇಟ್ಸ್ ಜಸ್ಟ್ ಹೀರೋ ಕನ್ಸ್ ಕಾಣ್ತಾ ಇರ್ತಾರೆ ಹೀರೋಯಿನ್ ಬಗ್ಗೆ, ಕದಿಮ ಚಂದ್ರ ಅಂತ. ಇವಾಗ ನೀವು ಒಂದು ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ, ನಿಮ್ಗೆ ಒಂದು ಫ್ಯಾನ್ಸ್ ಬಂದು ಮ್ಯಾಮ್ ಒಂದ್ ಸೆಲ್ಫಿ ಕೊಡಿ ಅಂತ ಹೇಳ್ಬಿಟ್ಟು ನಿಮ್ ಫೋನ್ ನಂಬರ್ ಕೊಡಿ ಅಂತ, ಸರ್ ನಿಮ್ಗೂ ಆಗಿರ್ಬೋದು. ಸೊ ಅಲ್ಲಿಂದ ನೀವು ಜಾರ್ಕೊಳ್ಬೇಕು, ಫೋನ್ ನಂಬರ್ ಕೇಳ್ತಾ ಇದ್ದಾರೆ ಅಂದಾಗ. ಸೊ ಏನ್ ಸುಳ್ಳು ಹೇಳಿ ಜಾರ್ಕೊಳ್ತೀರಾ ಅಲ್ಲಿ? ಏನಿಲ್ಲ ಸರ್, ಫೋನ್ ನಂಬರ್ ಎಲ್ಲ ಕೊಡಲ್ಲ ಸರ್, ದಯವಿಟ್ಟು ಸರ್ ಅಷ್ಟೇ, ಅದು ಇರೋದನ್ನೇ ಹೇಳ್ಬಿಡೋದು, ಏನ್ ಜಾರ್ಕೊಳ್ಳೋದೇನಿಲ್ಲ. ನಾನ್ ಕೇಳ್ತೀನಿ, ನೀವ್ ಫೋನ್ ಮಾಡಿದ್ರೆ ಏನ್ ಪರಿಚಯ ಇಲ್ಲ, ಡೈರೆಕ್ಟ್ ಆಗೇ ಹೇಳ್ಬಿಡೋದು ಅಷ್ಟೇ. ಇವಾಗ ಒಂದು ವಿಷಯ ನನ್ಗೆ ಏನೋ ಮಾಡಿದ್ರು ಇದರಿಂದ ಆಚೆ ಬರಕ್ ಆಗ್ತಿಲ್ಲ, ನಾನು ಇದನ್ನ ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ ನನ್ನ ಲೈಫ್ ಅಲ್ಲಿ ಅನ್ನೋದಾದ್ರೆ ಏನ್ ವಿಷಯ? ಒಂದ್ ಸಿಲ್ಲಿ ವಿಷಯನೇ ಇರ್ಬೋದು. ಐ ಥಿಂಕ್ ನನಗೆ ಐ ಹ್ಯಾವ್ ಅ ಫಿಯರ್ ಆನ್ ದಿಸ್ ಫೆಸ್ಟಿವಲ್, ಹೋಲಿ ಫೆಸ್ಟಿವಲ್. ನಂಗೆ ಈ ಹೋಲಿ ಹಬ್ಬ ಬಂದ್ರೆ ಐ ಫೀಲ್ ಸಮ್ವಾಟ್ ಅಂತ ದೋಸ್ 2 days ಐ ಕಾಂಟ್ ಸ್ಟೇ ಕಾಮ್. ಅಂದ್ರೆ ನಂಗೇನೋ ಇರಿಟೇಷನ್ ಆಗ್ತಾ ಇರುತ್ತೆ. ಅಂದ್ರೆ ನನ್ ಕಲರ್ಸು ಅದೆಲ್ಲ ಅವ್ರೆಲ್ಲ ಹಚ್ಕೊಂಡು ಇದ್ ಮಾಡ್ತಾ ಇದ್ರೆ ನಂಗೆ ಏನೋ ದೆವ್ವಗಳು ಮಾಡ್ತಾ ಇದಾರೋ, ಹಚ್ಕೊಂಡು ಹಿಂಗೆಲ್ಲ ಆಡ್ತಾ ಇದಾರೋ ಅಂತ. ಆಮೇಲೆ ನನ್ಗೂ ಏನಾರ ಹಚ್ಚಕ್ ಬಂದ್ರೆ, ನನ್ ಚಿಕ್ಕವಳಿದ್ದಾಗಂತೂ ಐ ಯೂಸ್ ಟು ಗೆಟ್ ಫೀವರ್ ಅಂಡ್ ಆಲ್ ಇಫ್ ಹೋಲಿ ಫೆಸ್ಟಿವಲ್ ಕಮ್. ಅದ್ರಿಂದ ನಾನು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ನಾನ್ ಎಷ್ಟು ಟ್ರೈ ಮಾಡ್ತೀನಿ. ನಮ್ಮಮ್ಮ ಒಂದಿನ ನೂಕೆಲ್ಲ ಬಿಟ್ಬಿಟ್ಟಿದ್ದಾರೆ ಹಬ್ಬದ ದಿನ. ಎಲ್ಲ ನನ್ ಫ್ರೆಂಡ್ಸ್ ಎಲ್ಲ ಬಂದು ಕಲರ್ ಎಲ್ಲ ಹಚ್ಚಿ ನಾನ್ ಜೋರಾಗಿ ಹತ್ಕೊಂಡು ಈ ತರ ಎಲ್ಲ ಮಾಡಿದೀನಿ. ಬಟ್ ನನಗೆ ಈಗ್ಲೂ ಅಷ್ಟೇ, ಅಂದ್ರೆ ಅದ್ರಿಂದ ನಾನು ಎಸ್ಕೇಪ್ ಆಗ್ಬೇಕು. ನನ್ ಲಾಸ್ಟ್ ಟೈಮು ಅಷ್ಟೇ, ನನ್ ಮಗಳು ವಿ ಹ್ಯಾಡ್ ಶೂಟ್, ಸನ್ ಆಫ್ ಮುತ್ತಣ್ಣ ಶೂಟ್ ಅಲ್ಲಿ ಇದ್ವಿ ಹೋಲಿ ಫೆಸ್ಟಿವಲ್ ದಿನ. ಶೂಟ್ ಇದೆ ಅಪ್ಪ, ರಾತ್ರಿ ಹೋಗೋಣ ಮನೆಗೆ ಸಾಕು. ಬಿಕಾಸ್ ಮೈ ಡಾಟರ್ ವಾಸ್ ಶಿ ವಾಸ್ ಲೈಕ್ ಥ್ರೆಟ್ನಿಂಗ್ ಮೀ. ಅಂದ್ರೆ ನಾನು ಹಚ್ತೀನಿ ನಿಮ್ಗೆ, ನಾನ್ ನಾಳೆ ಕಲರ್ ಹಚ್ತೀನಿ ನಿಮ್ಗೆ, ಈ ತರ ಮಾಡ್ತಾ ಇದ್ಲು. ಸೊ ಅಯ್ಯೋ ಹೆಂಗಾರು ಎಸ್ಕೇಪ್ ಆದ್ರೆ ಸಾಕು ಆ ತರ. ಸೊ ದಿಸ್ ಇಸ್ ಒನ್ ಐ ಡೋಂಟ್ ನೋ, ಇಟ್ ಮೈಟ್ ಬಿ ಅ ಕಲರ್ ಫೋಬಿಯಾ, ಐ ಮೀನ್ ಹೋಲಿ ಫೆಸ್ಟಿವಲ್ ಫೋಬಿಯಾ ತರ ಏನಾರು ಹೇಳ್ಬೇಕು. ನನಗೆ ಗೊತ್ತಿಲ್ಲದಿರೋದು ನೀರು ಅಂದ್ರೆ ಸಮುದ್ರ, ಕೆರೆ,
ನದಿ ಅಲ್ಲೆಲ್ಲ ಇಳಿಯಕ್ಕಾಗಲ್ಲ. ಹ್ಮ್ ಅಲ್ಲಿ ಕೆಳಗೆ ಏನು ಕಾಣಿಸಲ್ಲ, ಏನಿದೆ ಒಳಗೆ. You don't know to swim. I know how to swim. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬಿಟ್ರೆ ಅಲ್ಲೇ ಇರ್ತೀನಿ. ಸೊ ಹಂಗೆ ಬಟ್ ಆತರ ಗೊತ್ತಿಲ್ಲ. ಸಮುದ್ರದ ಮೇಲೆ ಎಸ್ಕೆ ಎಲ್ಲ ಮಾಡಿದ್ರೆ ನಾನು ಆರಾಮಾಗಿ ಇರ್ತೀನಿ. ಇಳಿಬೇಕಂದ್ರೆ ಯಾವಾಗ ಟೆನ್ಷನ್ ಇರುತ್ತೆ, ಈ ಒಳಗಿಂದ ಏನ್ ಬರೋದು, ಒಳಗಿಂದ. ಬಟ್ ಅದ್ರ ಒಳಗೆ ಸ್ಕೂಬಾ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಸೀಯಿಂಗ್ ಇನ್ಸೈಡ್ ಅದೊಂದು. ಬಟ್ ಮೇಲಿದ್ದಾಗ ನನಗೆ ಸ್ವಲ್ಪ ಗಾಬರಿ. ಇವಾಗ ಜನಗಳ ಮಧ್ಯೆ ಹೋಗಿರ್ತೀರಾ, ಎಲ್ಲೋ ಒಂದ್ ಕಡೆ ಯಾರು ರೆಕಗ್ನೈಸ್ ಮಾಡದೇ ಇರೋಂತ ಇನ್ಸಿಡೆಂಟ್ ಯಾವ್ದಾದ್ರು ನಡೆದಿತ್ತ ಲೈಫ್ ಅಲ್ಲಿ? ಎಷ್ಟೊಂದಿದೆ. ನಾನು ತುಂಬಾ ಲೋಕಲ್. ನಾನು ನಂಗೂ ಅಷ್ಟೇ ಅಪ್ಪ. ಬಿರಿಯಾನಿ ತಿನ್ನಕ್ಕೆ ಸಂಡೇ ಮಾರ್ನಿಂಗ್ ಬಳೆಪೇಟೆಗೆ ಹೋಗ್ಬಿಡ್ತೀವಿ ಬೈಕ್ ಎತ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ. ಆತರ ನಮ್ದೆಲ್ಲ. ಇವಾಗ ಕ್ಯಾಶುವಲ್ ಆಗಿ ನೀವು ಸೆಲೆಬ್ರಿಟಿ, ನಿಮ್ಮ ತಂದೆ ಸೆಲೆಬ್ರಿಟಿ ಆಗಿರೋದ್ರಿಂದ ಯಾವ್ದೋ ಒಂದ್ ವಿಷಯ ನಿಮ್ಗೆ ತುಂಬಾ ಇಷ್ಟ ಇರುತ್ತೆ, ಇದನ್ನ ಮಾಡ್ಬೇಕು ನಾನು ಅಂತ ಅನ್ಸಿದ್ರು ಕೂಡ ಎಲ್ಲೋ ನಮ್ಮ ಅಪ್ಪ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಸ್ವಲ್ಪ ಬೇಡ, ಇದರಿಂದ ಹಿಂಜರಿಯೋಣ ಅನ್ನೋದು ಯಾವ್ದಾದ್ರು ಇನ್ಸಿಡೆಂಟ್ ಇತ್ತ ಸರ್? ಇಲ್ಲ, ಆತರ ಇನ್ಸಿಡೆಂಟ್ ಏನಿಲ್ಲ. ಜನರಲ್ ಆಗಿ ಲೈಫ್ ಅಲ್ಲಿ ನಾವು ಹುಷಾರಾಗಿರ್ಬೇಕು ಅಂತ ಅನ್ಕೋತೀವಿ ಅಷ್ಟೇ. ಯಾಕಂದ್ರೆ ಚಿಕ್ಕ ವಿಷಯ ಆದ್ರೂನು ತುಂಬಾ ದೊಡ್ಡದಾಗಿ ಮಾಡ್ಬಿಡ್ತಾರೆ. ನಾವ್ ಅದ್ರ ಇನ್ವಾಲ್ವ್ ಇಲ್ಲ, ನಮ್ಮವ್ರದ್ದು ಅಂತ ಗೊತ್ತಾದ್ರೆ, ಬಟ್ ನಾವ್ ಅದ್ರ ಇನ್ವಾಲ್ವ್ ಇಲ್ಲ ಅಂತ ಗೊತ್ತಿದ್ರೆ ಫಸ್ಟ್ ನಮ್ಮ ಹೆಸರು ತಗೊಂಡೆ ಆಮೇಲೆ ಇದ್ದಾರೆ. ಸೊ ಆತರ. ಸೊ ಎಲ್ಲದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ಕೊತೀವಿ ಅಷ್ಟೇ. ಬಟ್ ಅದ್ರ ಇನ್ಸಿಡೆಂಟ್ ಏನಾಗಿಲ್ಲ. ಮ್ಯಾಮ್, ಹೇಗೆ ನೀವು ಸ್ವಲ್ಪ ಯಾರಾದ್ರೂ ಟ್ರಿಗರ್ ಮಾಡಿದ್ರೆ ಬೈಯೋದೆಲ್ಲ ಜಾಸ್ತಿನಾ ಅಥವಾ ಅಂದ್ರೆ ನಾನು ತೀರಾ ಗೊತ್ತಿರೋರಿದ್ರೆ ಬೈದಾಕ್ಬಿಡ್ತೀನಿ. ನಂಗೆ ಯಾರು ಗೊತ್ತಿಲ್ಲ, ನಾ ಅಯ್ಯೋ ಟ್ರಿಗರ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತ ನಾನು ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಬಟ್ ನಂಗೆ ಇಫ್ ದೇ ಆರ್ ರಿಯಲಿ ಕ್ಲೋಸ್ ಟು ಮೀ ಅಂಡ್ ಇಫ್ ದೇ ಆರ್ ಅನಾಯಿಂಗ್ ಮೀ, ಐಮ್ ಲೈಕ್ ಅಂತ. ಶೂಟಿಂಗ್ ಸೆಟ್ ಅಲ್ಲಿ ಯಾರಾದ್ರೂ ಸ್ವಲ್ಪ ಟ್ರಿಗರ್ ಮಾಡಿದಾಗ ಅಲ್ಲಿ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಇನ್ ಕೇಸ್ ಬೈಬೇಕು ಅನ್ಸಿರುತ್ತೆ ಬಟ್ ಬೈಯಕ್ಕಾಗಲ್ಲ, ಸುಮ್ನೆ ನಕ್ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತು ಅಷ್ಟೇ, ಸ್ಮೈಲ್ ಕೊಟ್ಬಿಟ್ರೆ ಆಗೋಯ್ತು. ಸ್ಮೈಲ್ ಕೊಡೋದು. ಮತ್ತೆ ಕೆಲವು ಸತಿ ಹೋಗೋದೇ ಇಲ್ಲ ಅಂದ್ರೆ ನಮ್ ಜೊತೆ ಇರ್ತಾರಲ್ಲ, ನಮ್ ಜೊತೆ ಇರೋರ್ಗೆ ಜೋರಾಗಿ ಅವ್ರು ಹೋದಾದ್ಮೇಲೆ ಈ ತರ ಮಾಡಿದೀರಾ ಆಗಿದ್ರೆ? ಫೈನಲಿ ಆಗಸ್ಟ್ 22ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಹೇಳಿನಲ್ಲ, ಸಿನಿಮಾ ತುಂಬಾ ಫ್ರೆಶ್ ಆಗಿದೆ ಸಿನಿಮಾ. ಅಂಡ್ ರಂಗಾಯಣ ರಘು ಸರ್ ಫ್ಯಾನ್ಸ್ ತುಂಬಾ ಜನ ಇದಾರೆ. ಸೊ ಅವ್ರ ಫ್ಯಾನ್ಸ್ ಬಂದ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿ ಕ್ಯಾರೆಕ್ಟರ್ ನೋಡ್ತೀರಾ ರಂಗಾಯಣ ರಘು ಸರ್. ಸೊ ನಮ್ 3 ಜನದ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನೀವು ಕನೆಕ್ಟ್ ಆಗ್ತೀರಾ ಸಿನಿಮಾಗೆ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮೆಲ್ಲರ ಮನೇಲಿ ನಡೆಯುವಂತ ಒಂದು ಕತೆ. ಸೊ ಡೆಫಿನೆಟ್ಲಿ ಒಬ್ಬ ಮಗ ಬಂದ್ರೆ ಅವ್ರ ಅಪ್ಪನ್ ಕರ್ಕೊಂಡು ಮತ್ತೆ ಹೋಗ್ತಾನೆ ಸಿನಿಮಾಗೆ, ಒಬ್ಬ ಅಪ್ಪ ಬಂದ್ರೆ ಅವ್ರ ಫ್ಯಾಮಿಲಿ ಕರ್ಕೊಂಡು ಮತ್ತೆ ಹೋಗ್ತಾನೆ ಸಿನಿಮಾಗೆ. ಸೊ ಅದಂತೂ ಆಗೋದು ಗ್ಯಾರಂಟಿ. ಸೊ ಎಲ್ರು ಬನ್ನಿ ಸಿನಿಮಾ ನೋಡಿ ಅಂತ ಹೇಳಿ. ಏನಿಲ್ಲ, ಪ್ರಣಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಬಿಟ್ರು. ಸೊ ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್, ಸಾಕಷ್ಟು ಫ್ಯಾಮಿಲಿ ಎಂಟರ್ಟೈನರ್ಸ್ ಬಂದಿದೆ ಅಂಡ್ ಅದು ಎಲ್ಲದನ್ನು ನೀವು ಗೆಲ್ಸಿದ್ದೀರಾ. ಅಂಡ್ ಈ ರೀಸೆಂಟ್ ಟೈಮ್ಸ್ ಅಲ್ಲೂ ಫ್ಯಾಮಿಲಿ ಎಂಟರ್ಟೈನರ್ಸ್ ಆಗಿರ್ಬೋದು ಅಥವಾ ಎಮೋಷನಲ್ ಸಿನಿಮಾಗಳಾಗಿರ್ಬೋದು, ಫ್ಯಾಮಿಲಿ ಡ್ರಾಮಾ, ಇದೆಲ್ಲದನ್ನು ನೀವು ಗೆಲ್ಸಿದ್ದೀರಾ. ಸೊ ನಮ್ದು ಇದೇ ತರದಾದಂತ ಜಾನರು. ಮತ್ತೆ ನಿಮ್ ಖಂಡಿತ ನೀವು ತುಂಬಾ ಕನೆಕ್ಟ್ ಆಗ್ತೀರಾ. ಅಂಡ್ ನಿಮ್ ಮೈಂಡ್ ಅಲ್ಲಿ ನಾವೆಲ್ಲರೂ ಅಂದ್ರೆ ಶಿವು, ಮುತ್ತಣ್ಣ, ಸಾಕ್ಷಿ, ನಾವೆಲ್ಲರೂ ರಿಜಿಸ್ಟರ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಅಂಡ್ ಒಳ್ಳೆ ಮ್ಯೂಸಿಕ್ ಇದೆ. ಅಂಡ್ ಪ್ರತಿಯೊಬ್ರು ಅವ್ರವ್ರ ಕೆಲಸ ನೋಡಿ ಖಂಡಿತ ಹೇಳ್ತೀನಿ, ನಿಮ್ ಇಡೀ ಫ್ಯಾಮಿಲಿನ ಕರ್ಕೊಂಡ್ಬಂದು ಸಿನಿಮಾ ಥಿಯೇಟರ್ಗೆ ಬಂದೇ ಬರ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೆ ನಿಮ್ಗೆ ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.